ಹೊಸ ಸೋಲಾರ್ ಟೆಕ್ನಾಲಜಿ CO2 ನಿಯಂತ್ರಣಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಹಾಗಿದ್ರೆ ಸೋಲಾರ್ ಅಳವಡಿಸ್ಕೊಳ್ಳೋಕೆ ಇದೇನಾ ಸರಿಯಾದ ಸಮಯ? ಇದು ಈಗಿನ ದೊಡ್ಡ ಪ್ರಶ್ನೆ. ಒಂದ್ ಕಡೆ ಕರೆಂಟ್ ಬಿಲ್ ಜಾಸ್ತಿ ಆಗ್ತಿದೆ, ಇನ್ನೊಂದ್ ಕಡೆ ಸೋಲಾರ್ ಪ್ಯಾನೆಲ್ ಬೆಲೆ ಕಡಿಮೆ ಆಗ್ತಿದೆ. ಅದಕ್ಕೆ 2025-26 ಸೌರಶಕ್ತಿ ಅಳವಡಿಕೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾರೆ ತಜ್ಞರು. ಸೊ ಈ ಬದಲಾವಣೆಗೆ ಕಾರಣವಾದ ಟೆಕ್ನಾಲಜಿ ಯಾವುದು, ಈಗಿನ ಸ್ಟ್ಯಾಂಡರ್ಡ್ ಏನು ಅಂತ ನೋಡೋಣ. ಸೋಲಾರ್ ಟೆಕ್ನಾಲಜಿಯಲ್ಲೂ ಜನರೇಷನ್ಸ್ ಇದೆ. ಹಳೆ PERC ಸೆಲ್ಗಳಿಂದ ಈಗಿನ ಟಾಪ್ಕಾನ್ ಸೆಲ್ಗಳವರೆಗೆ. ಈ ಟಾಪ್ಕಾನ್ ಟೆಕ್ನಾಲಜಿ ಹೆಚ್ಚಿನ ಪವರ್ ಮತ್ತು ಎಫಿಷಿಯನ್ಸಿ ಇರೋದ್ರಿಂದ ಹೊಸ ಸ್ಟ್ಯಾಂಡರ್ಡ್ ಆಗ್ತಿದೆ. ಆದ್ರೆ ಇನ್ನೋವೇಷನ್ ಇಲ್ಲಿಗೆ ನಿಲ್ಲಲ್ಲ. ಇದರ ಮುಂದಿನ ಜನರೇಷನ್ ಯಾವುದು? ಇನ್ನೂ ಬೆಟರ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ. ಅದೇ HJT ಅಂದ್ರೆ ಹೆಟೆರೋಜಂಕ್ಷನ್ ಟೆಕ್ನಾಲಜಿ. HTT ಬಿಸಿಲಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಹೆಚ್ಚು ಬೆಳಕನ್ನು ಹಿಡಿಯುತ್ತೆ. ಆದ್ರೆ ಪ್ರೊಡಕ್ಷನ್ ಕಾಸ್ಟ್ ಸ್ವಲ್ಪ ಜಾಸ್ತಿ. ಫೀಲ್ಡ್ ಟೆಸ್ಟ್ ನೋಡಿ, HJT ಪ್ಯಾನೆಲ್ಗಳು ಬೇರೆ ಪ್ಯಾನೆಲ್ಗಳಿಗಿಂತ 6% ಹೆಚ್ಚು ಪವರ್ ಉತ್ಪಾದಿಸುತ್ತವೆ. ಸಿಲಿಕಾನ್ಗಿಂತ ಮುಂದೆ ಹೋಗಿ ನೋಡಿದ್ರೆ ಸೋಲಾರ್ನ ಭವಿಷ್ಯವೇ ಬೇರೆ ಇದೆ. ಭವಿಷ್ಯದ ಕ್ರಾಂತಿಕಾರಿ ಮಟೀರಿಯಲ್ ಪೆರೋಸ್ಕೈಟ್. ಇದು ಪರ್ಫಾರ್ಮೆನ್ಸ್ನಲ್ಲಿ ದೊಡ್ಡ ಜಂಪ್ ಕೊಡಬಹುದು. ಲ್ಯಾಬ್ನಲ್ಲಿ ಪೆರೋಸ್ಕೈಟ್ ಸಿಲಿಕಾನ್ ಸೆಲ್ಗಳು 34.6% ಎಫಿಷಿಯನ್ಸಿ ತಲುಪಿವೆ. ಇದು ಅದ್ಭುತ. ಇದರ ತಯಾರಿಕಾ ವೆಚ್ಚ ಕಡಿಮೆ ಬೆಳಕಲ್ಲೂ ಚೆನ್ನಾಗಿ ಕೆಲಸ ಮಾಡುತ್ತೆ, ಫ್ಲೆಕ್ಸಿಬಲ್ ಕೂಡ. ಆದರೆ ಯಾವುದೇ ಹೊಸ ಟೆಕ್ನಾಲಜಿಯ ಹಾಗೆ ಇಲ್ಲೂ ಕೆಲವು ಚಾಲೆಂಜ್ಗಳಿವೆ. ಅದರಲ್ಲೊಂದು ದೊಡ್ಡ ಸಮಸ್ಯೆ ಸೀಸದ ಬಳಕೆ. ಇದು ಪರಿಸರಕ್ಕೆ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ. ಆದ್ರೆ ಇದಕ್ಕೂ ಪರಿಹಾರವಿದೆ. ಸೋರಿಕೆ ತಡೆಯಲು ಕೋಟಿಂಗ್ ಮತ್ತೆ ಮರುಬಳಕೆಗೆ ಹೊಸ ವಿಧಾನಗಳು. ಈ ಹೊಸ ಮರುಬಳಕೆ ವಿಧಾನಗಳಿಂದ ವಿಷತ್ವ ಕಡಿಮೆಯಾಗುತ್ತೆ, ಸಂಪನ್ಮೂಲಗಳ ಬಳಕೆಯೂ ಕಡಿಮೆಯಾಗುತ್ತೆ. ಟೆಕ್ನಾಲಜಿಯ ಈ ಒಂದೊಂದು ಹೆಜ್ಜೆಯೂ ನಮ್ಮನ್ನ ಝೀರೋ ಕಾರ್ಬನ್ ಗುರಿಯತ್ತ ಕೊಂಡೊಯ್ಯುತ್ತಿದೆ. ಟಾಪ್ಕಾನ್ನಿಂದ HJT, ಅಲ್ಲಿಂದ ಪೆರೋವ್ಸ್ಕೈಟ್ವರೆಗೆ ಸೋಲಾರ್ ಇನ್ನಷ್ಟು ಪವರ್ಫುಲ್, ಅಫೋರ್ಡಬಲ್ ಆಗ್ತಿದೆ. ಸೋಲಾರ್ ಟೆಕ್ನಾಲಜಿಯ ಮುಂದಿನ ಹೆಜ್ಜೆಗಳು ಸ್ಪಷ್ಟವಾಗಿವೆ. ನಮ್ಮ ಭವಿಷ್ಯಕ್ಕಾಗಿ ಇದನ್ನ ಹೇಗೆ ಬಳಸ್ಕೊಳ್ತೀವಿ